ನಮಸ್ಕಾರ ಕರ್ನಾಟಕ ಗಾರಾ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಅವಳ ಕೂದಲಲ್ಲಿ ಮೂಗ್ಪಟ್ಟಲ್ಲಿ ಯಾವುದೋ ಒಂದು ಹಾಡು ಕೇಳುತ್ತೆ. ಆ ಹಾಡು ನನಗೆ ತುಂಬಾ ಇಷ್ಟ. ಮೂಗು ಬೊಟ್ಟಾಗಿ ಹುಟ್ಟಿದ್ರೆ ನಾನು ಇವಳ ಮೂತಿಲೇ ಇರಬಹುದಿತ್ತು. ನನ್ನ ಆಸೆಗೂ ಮೀನಿಂಗ್ ಇರಬಹುದಾ? ಯಾವನಿಗೆ ಗೊತ್ತು. ಗೈಸ್, ಇವತ್ತಿಂದ ನಮ್ಮ ಹೊಸ ಜರ್ನಿನ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಇನ್ನು ಮಿಕ್ಕಿದ್ದು ಇವ್ರು ಹೇಳ್ತಾರೆ. ನಿಮ್ಮ ಸಪೋರ್ಟ್ ನಮ್ಗೆ ಇರಬೇಕು. ಬಟ್ ಈಸಿಯಾಗಿ ಫೋನ್ ಇಟ್ಕೊಂಡು ವ್ಲಾಗ್ಸ್ ಮಾಡ್ತೀವಿ, ದುಡ್ಡು ಬರುತ್ತೆ ಅನ್ನೋ ಇಂಟೆನ್ಷನ್ ನಮಗಿಲ್ಲ. ಸೊ ನಮ್ಮ ಲೈಫಲ್ಲೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ. ಸೊ ಅದನ್ನೆಲ್ಲ ಸ್ವಲ್ಪ ಸೈಡ್ಗಿಟ್ಟು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡೋಣ ಅಂತ, ಇದೇ ನಮ್ಮ ಮೇನ್ ಗೋಲ್ ಅಂತ ನಾವು ಹೇಳ್ತಿಲ್ಲ. ಅವನದು ಒಂದು ಸಪ್ರೇಟ್ ಪ್ರೊಫೆಷನ್ ಇದೆ, ನಂದು ಒಂದು ಸಪ್ರೇಟ್ ಪ್ರೊಫೆಷನ್ ಇದೆ. ಇದನ್ನು ಮಾಡಬಹುದು ಅಂದರೆ ಕಷ್ಟ ಇದೆ ಅಂತ ಮನೇಲಿ ಬಾಗ್ಲಕೊಂಡು ಕೂರೋ ಟೈಪ್ ಅಲ್ಲ. ಇನ್ನೂ ಏನಾದರೂ ಒಂದು ಮಾಡಬಹುದು ಅನ್ನೋ ಇಂಟೆನ್ಷನಲ್ಲಿ ನಾವು ಇದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಾಟ್ ನೆಕ್ಸ್ಟ್? ಅದೇ ಇದೊಂಥರ ನಮ್ಮ ಜರ್ನಿಗೆ ಒಂದು ಸ್ಮಾಲ್ ಸ್ಟೆಪ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಸಪೋರ್ಟ್ ಯಾವಾಗೂ ನಮ್ಮ ಮೇಲೆ ಇರಲಿ. ನಾವು ಅದನ್ನು ಮುಗಿಸ್ಕೊಂಡು ಕರ್ಕೊಂಡು ಒಳ್ಳೆ ರೀತಿಯಲ್ಲಿ ಇರಲಿ. ನೆಗೆಟಿವ್ ಅಕ್ಸೆಪ್ಟ್ ಮಾಡ್ತೀವಿ, ಬಟ್ ಅಷ್ಟೊಂದು ನೆಗೆಟಿವ್ ಬೇಡ ಅಂತ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಇರಲಿ. ನಾವಿಗೆ ಕಂಟಿನ್ಯೂ ಮಾಡ್ತೀವಿ. ನಿಮಗೂ ಯಾವಾಗಲೂ ಒಳ್ಳೆ ಕಂಟೆಂಟ್ ಕೊಡೋದು ನಾವು ಆದಷ್ಟು ಟ್ರೈ ಮಾಡ್ತೀವಿ. ವಿಲ್ ಟ್ರೈ ಅವರ್ 100% ಲೆವೆಲ್ ಬೆಸ್ಟ್. ಗಾರಾ ಬ್ಲಾಗ್ಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕರ್ನಾಟಕನ ನಂಬ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಕರ್ನಾಟಕ ಜನತೆ ಯಾರ್ಯಾರಿಗೂ ಒಂದು ಜೀವನ ಕೊಟ್ಟಿದೆ, ಇನ್ನು ನಮಗೂ ಕೊಡಲ್ಲ. ಇದನ್ನ ಹೇಳ್ತಾ ಇದೀನಿ, ಈ ಮಾತನ್ನ ನೀವು ಉಳಿಸ್ತೀರಾ ಅಂತ ಗೊತ್ತು. ಬೇಗ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲೋಕೆ ಇದ್ದೀರಿ ಇವಾಗ? ಏನಕ್ಕೆ? ಏನ್ರಿ ಸರ್? ಸರ್ಪ್ರೈಸ್. ಏನು ಸರ್ಪ್ರೈಸ್? ಏನು ಪರವಾಗಿಲ್ಲ. ಓಕೆ, ಅದನ್ನ ಶಾರ್ಟ್ಸ್ ಹಾಕ್ತೀವಿ. ಯಾವ ಶಾರ್ಟ್ಸಲ್ಲಿ ಹಾಕ್ತೀವಿ? ಹಾಕ್ಕೊಂಡು ಸರಿ ನಡಿ. ಇನ್ನೊಂದು ಫ್ಲೋರ್ ಹತ್ತಬೇಕು ಅಲ್ವಾ? ನಡಿ. ಹೋಯ್ತಾನೆ ಹತ್ತು. ಇನ್ನೊಂದು ಫ್ಲೋರ್ ಹತ್ತಿ. ಇವಾಗ ಏನು ಮಾಡ್ತೀರಿ ಹೇಳ್ಬೇಕಾ? ಆಗಲೇ ಹೇಳಿದ್ನಲ್ಲ, ಅದು ಅವಾಗೆ ಹಂಗೆ ಹೇಳೋದ. ನಡಿ ಸುಸ್ತಾಗಿ ಹೋಗ್ತಾ ಇಲ್ಲ ಹತ್ತಷ್ಟಲ್ಲಿ. See the view, guys. ಈ ಪೊಸಿಷನ್ ಅಲ್ಲಿ ಮಾಡೋಣ. ಇಲ್ಲಿ ಗೋಪುರ ಬರುತ್ತೆ, ಇಲ್ಲಿ ಚೆನ್ನಾಗಿ ಬರುತ್ತೆ. ಇದು ಓಕೆ ಅಲ್ಲ? ಏನು ಮಾಡ್ತೀಯಾ? ಯಾಕೆ ಕೈ ಹಂಗಿಕೊಂಡಿರೋದು? ಬಿಸಿಲು. ಎಲ್ಲಿಂದ ಬರುತ್ತೆ ಬಿಸಿಲು? ಇಲ್ಲಿಂದ ಇರೋ ಬಿಸಿಲಿಗೆ ಇಲ್ಲಿ ರಿಯಾಕ್ಷನ್. ಅವ್ನು ಬಂದೇ ಇಲ್ಲ ಕೊಂಡ್ರೆ ಫೋನ್ ಮಾಡಿಲ್ಲ ಆಮೇಲೆ ಕಳ್ಸೋಕ್ಕೆ. ಅಕ್ಕಿ ಗೂಡಲ್ಲಿರೋದಕ್ಕಿಂತ ಹಾರಾಡ್ತಾ ಇರಬೇಕು. ಫ್ರೀಯಾಗಿ ರೆಕ್ಕೆ ಕೊಟ್ಟು ಆರಿಸ್ತಾ ಇರಬೇಕು. ಮೇಲೆ ಪಾಲ್ಗೊಳ್ಳ ಅದನ್ನ ಹಿಡಿತಾರ ಕೆಳಗಡೆ. ಕಾಯಿಸೋದು ಸುಮ್ಮನೆ ಹಾಕಿದ್ದು ವೀಡಿಯೋ ಪಾರಿವಾಳದು, ಅದು ನಮ್ದಲ್ಲ. ನಾನು ಜಮಾನ್ದಲ್ಲಿ ಸಾಕ್ತಾ ಇದ್ದೆ, ಅದೇನೋ ಮನೇಲಿ ಸಾಕ್ಬಾರ್ದು ಅದು ಇದು ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಅಲ್ಲ ಮನೆ ಪಕ್ಕದಲ್ಲಿ ಒಬ್ಬ ಸಾಕ್ತಾ ಇದ್ದ ನೋಡಿ, ಅವನ ಹತ್ರ ಈಸ್ಕೊಂಡು ಸುಮ್ಮನೆ ಒಂದು ವೀಡಿಯೋ ಮಾಡೋಕ್ಕೆ. ನೋಡಿ, ಅಲ್ಲೊಂದು ಐತೆ, ಅಲ್ಲಿ 3 ಇದೆ, ಅಲ್ಲೊಂದು 2 ಇದೆ, ಅಲ್ಲೊಂದು 3 ಇದೆ. ಅದನ್ನು ಸುಮ್ಮನೆ ಈಸ್ಕೊಂಡು ಇರಿ. ನಮ್ಮ ರಮ್ಯ ಅವ್ರೇನೋ ಹೇಳ್ತಿದ್ದಾರೆ, ನಮ್ಮ ಕಂದಮ್ಮ ಅವರು ಕೇಳೋಣ. ಏನೇನು ಸಾಕ್ಬಾರ್ದು, ಏನೋ ದರಿದ್ರ ಅಂತಾರೆ.
ಅಂತಾರೆ ಬಟ್ ದರಿದ್ರ ಅಲ್ಲಲ್ಲ. ಕೇಳಿದೀನಿ ಆ ಥರ ದರಿದ್ರ ಬರೋಂಗಿದ್ದಿದ್ರೆ ಯಾರ್ಯಾರೋ ಏನೇನೋ ಮಾಡ್ತಾರೆ ಅಂಥವ್ರು ಚೆನ್ನಾಗೇ ಇರ್ತಾರೆ ತಾನೆ. ಎಷ್ಟು ರೇಪ್ಸ್ ನಡೆಯುತ್ತೆ, ಎಷ್ಟು ರಾಬ್ರೀಸ್, ಎಷ್ಟು ಏನೇನೋ ನಡೆಯುತ್ತೆ, ಅಂಥವ್ರೇ ಚೆನ್ನಾಗಿದ್ದಾರೆ. ಇನ್ನೊಂದು ಪಾರಿವಾಳಗೆ ಸಾಕಿ ನಾವು ಅದಕ್ಕೆ ಜೀವನ ಕೊಟ್ಟು ಅದಕ್ಕೆ ಊಟ ಹಾಕಿದ್ರೆ ದರಿದ್ರ ಬರುತ್ತೆ ಅಂತೆ. ಟೆಕ್ನಾಲಜಿಯ ಡಿಪ್ರೆಷನ್